ಅಗಸೆ ಕ್ಲೀನ್ ಆಗಿ ಈ ರೀತಿ ನಾವೆಲ್ಲ ಕಟ್ ಮಾಡ್ಕೊಂಡು ಒಂದು 10 ಫೀಟ್ಗೆ ಬಿಟ್ಕೊಂಡಿದೀವಿ. ಈ ರೀತಿ ಬರ್ಬೇಕಪ್ಪ, ಈ ರೀತಿ. ಇದಕ್ಕಿಂತ ಇದು 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 ಸೂಪರ್. ಇದು ಸರಿ ಸರ್, ಇದು ತುಂಬಾ ಹೈಟ್ ಸರ್, ಅದು ಬಹಳ ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ಸುಮಾರು ನೋಡಿ 90 ಡೇಸ್ ಇದು ಯಾವ ಮಟ್ಟಕ್ಕೆ ಹೋಗಿದೆ ನೋಡಿ. ಅದನ್ನ ಈ ಮಟ್ಟದಲ್ಲಿ ಈಗ ಕಟ್ ಮಾಡಿದ್ರೆ ಪುನಃ ಇದು ಬರ್ತಾನೆ ಇರ್ತದೆ. ಬಂದ್ರೆ ಪುನಃ ನಾವು ಅದನ್ನ ಬಳಸ್ಕೊತಾ ಇರ್ಬೋದು. ಇದು ಅಷ್ಟೇ, ಇದಕ್ಕೊಂದು ಸ್ವಲ್ಪ ಸಪೋರ್ಟ್ ಕೊಟ್ಟು ಚೆನ್ನಾಗಿ ನಿಂತ್ಕೊಳ್ತಾ ಇದು. ಹಾಗೆ ಅಗಸೆ ಗಾಳಿ ಜಾಸ್ತಿನ ಇಲ್ಲಿ. ಸರ್ ನೈಟ್ ಜಾಸ್ತಿ ಇಲ್ಲ ಸರ್, ಅದಕ್ಕೆ. ಹಾಗೆ ಇಲ್ಲಿ ಅದೇ ಸ್ವಲ್ಪ ಏನು ವ್ಯತ್ಯಾಸ ಏನಾಗಿದೆ, ಈ ತರ ಬುಡ ಹಾಗೆ ಲೆವೆಲ್ಗೆ ಬಿಟ್ಬಿಡ್ಬೇಕು. ಲೆವೆಲ್ಗೆ ಬಿಟ್ಬಿಟ್ಟು ಈ ಒಣಗಿದ್ನೆಲ್ಲ ಬೇಕಾದ್ರೆ ಅಲ್ಲಿಗೆ ಹಾಕ್ಬೋದು. ಒಣಗಿದ್ನ ಹಾಕ್ಬೋದು, ಹಸಿ ಹಾಕ್ಬಾರ್ದು. ಈಗ ಒಣಗಿದ್ದು ಫುಲ್ ಈ ತರ ಒಣಗಿದ್ ಸಿಕ್ಕಿದ್ರೆ ಒಣಗಿದ್ನ ಇಲ್ಲಿ ನಾವು ಈಗ ಹಾಕೊಳ್ಬೋದು. ಈಗ ಇದ್ರ ಪಕ್ಕದಲ್ಲಿ ಯಾವ್ದೇ ಕಾರಣಕ್ಕೂ ಇಷ್ಟೊಂದು 1 ಅಡಿ 2 ಅಡಿ ಬಿಟ್ಟು ಇಲ್ಲೆಲ್ಲ ಹುಲ್ಲು ಕಸ ಕಡ್ಡಿ ಇರ್ಬೇಕು. ಎಷ್ಟು ಕಸ ಕಡ್ಡಿ ಇರ್ತದೆ ಅಷ್ಟು ಒಳ್ಳೇದು. ನಿಮ್ಗೇನೋ ಈಗ ಪುಣ್ಯ ಈಗ ಮಳೆ ಬಂದಿದೆ ಇಲ್ಲಿ, ಹಸಿನ ಮಾತ್ರ ಹತ್ರ ಹಾಕ್ಬಾರ್ದು. ಈ ತರ ಹಾಕೊಳ್ಬೋದು. ಕೆಲ್ಸು ಎಲ್ಲ ಬಹಳ ಚೆನ್ನಾಗಿ ಬಂದಿದೆ. ನೋಡಪ್ಪ, ನಮ್ಗೆಲ್ಲ ಮಳೆ ಬಹಳ ಕಮ್ಮಿ, ನಿಮ್ಗೆ ಇಲ್ಲಿ ಮಳೆ ಚೆನ್ನಾಗಿ ಬಂದಿದೆ. ಹಾಗೆ ಇದೆಲ್ಲ ಕೇಸು ಗೆಣಸು ನೋಡಿ, ಬಹಳ ಅದ್ಭುತವಾಗಿ ಬಂದಿದೆ ಗೆಣಸು. ಕೇಸು ಗೆಡ್ಡೆ ಬಹಳ ಚೆನ್ನಾಗಿ ಬಂದಿದೆ. ಹಾಗೆ ಅಗಸೆನು ಸೂಪರ್ ಆಗಿ ನಿಂತಿದೆ. ಇಲ್ಲಿ ಏನು ತೊಂದರೆ ಏನಿಲ್ಲ. ಅರಿಶಿನ ತುಂಬಾ ಚೆನ್ನಾಗಿ ಇಲ್ಲಿ ಬರ್ತಾ ಇದೆ. ಬೀಳ್ತಿದ್ಯಾ, ಸ್ವಲ್ಪ ದಿನ ಇರ್ಲಿ, ಆಮೇಲೆ ಕಟ್ ಮಾಡೋದು ಸಾಕು. ಈಗಲೇ ಕಟ್ ಮಾಡೋದು ಬೇಡ. ಅದೇನೋ ಗಿಡಗಳಿಗೆ ಬಂದು ತೊಂದರೆ ಕೊಡ್ತದೆ ಅಂದ್ರೆ ಮಾತ್ರ ನೀವು ಇಲ್ಲದಿದ್ರೆ ಅದನ್ನ ಹಂಗೆ ಬಿಟ್ಬಿಡೋದು ಒಳ್ಳೇದು. ಮಧ್ಯ ಮಧ್ಯದಲ್ಲಿ ನೋಡಿ ಚೆಂಡು ಹೂವಾನು ಮಧ್ಯ ಮಧ್ಯದಲ್ಲಿ ಇದೆ. ಈಗ ಚೆಂಡು ಹೂವ ಮಧ್ಯ ಬಹಳ ಚೆನ್ನಾಗಿ ಬಂದಿದೆ. ಈಗ ಚೆಂಡು ಹೂವ ಒಳ್ಳೆ ಇದು. ಇದೆಲ್ಲ ನೋಡಿ, ಚೆಂಡು ಹೂವಾನು ಚೆನ್ನಾಗಿ ಬಂದಿದೆ. ಮಧ್ಯ ಮಧ್ಯ ಚೆಂಡು ಹೂವ ಎಲ್ಲ ಅದಿನ್ನು ಹೂವ ಬರಕ್ ಶುರು ಆದ್ರೆ ಆ ಕೀಟಗಳನ್ನ ಅದು ತುಂಬಾ ಚೆನ್ನಾಗಿ ಆಕರ್ಷಣೆ ಮಾಡ್ತದೆ. ಅದರಿಂದ ನಮ್ಮ ಜಮೀನಿಗೆ ಕೀಟ ಬರೋದು. ಈಗ ಎರಡಿಗೆ ಹಣ್ಣಿನ ಗಿಡದ ಮಧ್ಯದಲ್ಲಿ 1-2 ಈ ತರ ಇದು ಹಾಕೊಳ್ಳೋದು ತುಂಬಾ ಚೆನ್ನಾಗಿ ಬರ್ತದೆ. ಆಮೇಲೆ ಮಧ್ಯದಲ್ಲಿ ಈಗ ಮೆಣಸಿನಕಾಯಿ ಎಲ್ಲ ಬಂದ್ರೆ, ಮೆಣಸಿನಕಾಯಿ ಚೆನ್ನಾಗಿ ಬಂದಿದೆ. ಗಿರಿಸಿಡಿಯ ಅದ್ಭುತ. ಗಿರಿಸಿಡಿಯದ ಬಗ್ಗೆ ಹೇಳಿದಷ್ಟು ನೋಡಿ. ಈ ತೆಂಗಿನ ಗಿಡ ನಡುವಾಗ 2 ಎಲೆ ಇತ್ತು ನೋಡಿ. ಅದು ಬರೋ ಪಿಕಪ್ ಅಲ್ಲೇ ನೋಡಿ ಯಾವ ರೀತಿ ಬರ್ತಾ ಇದೆ ಅಂತೇಳಿ. ಬಹಳ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಅದ್ರ ಬುಡ ಏನ್ ಕೆರ್ಕೋದ್ ಬೇಡ, ಸುತ್ತ ಹಂಗೆ ಬಿಟ್ಕೊಂಡು ಸಾಕು. ಆಮೇಲೆ ಹೆಬ್ಬೇವು ನೋಡಿ ಒಳ್ಳೆ ಹೈಟ್ ಆಗಿ ಬರ್ತಾ ಇದೆ ಹೆಬ್ಬೇವು. ಲಾವಂಚ ಕಟ್ ಮಾಡೋದ್ಮೇಲೆ ಪುನಃ ಅದು ತೀರ್ಕೊಂಡೆಲ್ಲ ಬರ್ತಾ ಇದೆ ಕ್ಲೀನ್ ಆಗಿ. ನೇರಳೆ 2 ತೆಂಗಿನ ಗಿಡದ ಮಧ್ಯದಲ್ಲಿ ಒಂದು ನೇರಳೆ, ಮತ್ತೆ ಇಲ್ಲಿ 2 ತೆಂಗಿನ ಗಿಡದ ಮಧ್ಯದಲ್ಲಿ ಒಂದು ನಮ್ಮ ಕಾಡುಬಾದಾಮಿ, ಅದು ಚೆನ್ನಾಗಿ ಬರ್ತಾ ಇದೆ. ಗಿರಿಸಿಡಿಯನ್ನ ಈಗ ಸ್ವಲ್ಪ ಟ್ರಿಮ್ ಮಾಡ್ಕೊಂಡಿದ್ದಾರೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ತೊಂದರೆ ಏನಿಲ್ಲ. ಸ್ವಲ್ಪ ನೆಲ ಆಗದಿರೋದೊಂದು ಬಿಟ್ರೆ ಇನ್ನು ಬಾಕಿ ಇಲ್ಲ, ಏನಿಲ್ಲ. ನುಗ್ಗೇನು ಬಹಳ ಅದ್ಭುತವಾಗಿ ಬಂದಿದೆ. ನುಗ್ಗೇನು ಸ್ವಲ್ಪ ಸೊಪ್ಪೆಲ್ಲ ಕಿತ್ಕೊಳ್ಳುವಾಗ ಇನ್ನೇನು ಹೂವು ಆಗ್ಬಿಡ್ತದೆ ಕಾಯಿ. ಚೆನ್ನಾಗಿ ಬಂದಿದೆ ನುಗ್ಗೇನು. ಇನ್ನೇನು ನುಗ್ಗೆ ಕಾಯಿ ಸ್ಟಾರ್ಟ್ ಆಗಿರ್ಬೇಕಂತ ಕಾಣ್ತದೆ. ಸೊಪ್ಪು ಆ ಕಡೆ ಬಂದೈತೆ ಸರ್. ಆ ಕಡೆ ನುಗ್ಗೆಕಾಯಿ ಬಂದಿದ್ಯಾ? ಇಲ್ಲ ಸರ್, ಹೂವು ಬಂದೈತೆ. ಹೂವು ಬಂದಿದೆ. ಬಾಳೆನು ನೋಡಿ, ಬಾಳೆ ಇನ್ನು ತಾಕತ್ತಾಗಿ ಬರ್ತದೆ. ಇಲ್ಲಿ ಬಾಟಲ್ ಈ ಕಡೆ ಯಾವುದು ಸೈಡ್ನಲ್ಲ. ಹಾಗೆ ಜಕೋಪ ಒಳ್ಳೆ ಹೈಟ್ ಆಗಿ ಬಂದಿದೆ. ಕೆಲವು ಕಡೆ ಹೈಟ್ ಆಗಿರುತ್ತೆ, ಕೆಲವು ಕಡೆ ಸ್ವಲ್ಪ ತಗ್ಗಾಗಿರುತ್ತೆ. ಅರಿಶಿನ ಅಂತೂ ಇಲ್ಲಿ ಸೂಪರ್ ಆಗಿ ಬಂದಿದೆ. ಅರಿಶಿನ ಅಂತೂ ಅದ್ಭುತವಾಗಿರುತ್ತೆ ನೋಡಿ. ಆದ್ಮೇಲೆ ಈ ನಾವು ಹೇಳ್ತೀವಿ ಗ್ಲಿಸಿಡಿಯದ ಗಿಡ ಯಾವ ತರದಲ್ಲಿ ಬರ್ತಂದ್ರೆ ನೋಡಿ, ಇಲ್ಲಿ ಇಡೀ ಎಂಟೈರ್ ಜಮೀನಿಗೆ ಬರುವಂತ ಎಲ್ಲಾ ರೋಗಗಳು ಕೀಟಗಳನ್ನೆಲ್ಲ ಇದೇ ಆಕರ್ಷಣೆ ಮಾಡ್ತದೆ. ಆಮೇಲೆ ಅದು ಎಲ್ಲ ತಡ್ಕೊಳ್ಳುವಂತ ಶಕ್ತಿ ಅದಕ್ಕಿದೆ. ಆಮೇಲೆ ನಾವು ಇದನ್ನೇನ್ ಮಾಡ್ಬೋದು, ನೀವು ಗೊಬ್ಬರಕ್ಕೆ ನಾವು ಈಗ ಡಾಕ್ಟರ್ ಕಟ್ ಮಾಡ್ತಾ ಇದೀವಲ್ಲ, ಹಾಗೆ ಇದನ್ನ ಬರೋ ವರ್ಷ ಇಲ್ಲಿ ಕಟ್ ಮಾಡ್ಬೋದು. ಇದು ಗಿಡ ಗ್ಲಿಸಿಡಿಯ ಇದ್ರೆ ಈ ತೋಟಕ್ಕೆ ಬರುವಂತ ಎಲ್ಲಾ ರೋಗ ರುಜಿನಗಳು, ಎಲ್ಲಾ ಕೀಟಗಳನ್ನ ಇದು ಆಕರ್ಷಣೆ ಮಾಡಿ ನಿಮ್ಗೆ ತುದಿ ತಿಂದಂಗ್ ಕಾಣಿಸ್ತದೆ. ಅವಾಗ ಹುಳ ಬಿದ್ದಿದೆ ಅಂತ ಹೇಳ್ಕೊಬಾರ್ದು. ಇದನ್ನ ಹುಳ ತಿನ್ನಕ್ ಬರ್ತದೆ, ಬೇರೆ ಆಗ ತಿನ್ನು ತಪ್ಪಿಸ್ತದೆ. ಆಮೇಲೆ ಜೊತೆಗೆ ವಿಶೇಷವಾಗಿ ಹಸುಗಳಿಗಂತೂ ಇದು ದನಗಳು ತಿನ್ನೋದು ಬಹಳ ಅಪರೂಪ. ಅಂತೂ ಹಾಲು ಕರಿ ಹಸುಗಳಿಗೆ ಸ್ವಲ್ಪ ಕೊಟ್ಟು ಅಭ್ಯಾಸ ಮಾಡಿಸ್ಬೇಕು. ಅಭ್ಯಾಸ ಮಾಡಿಸ್ಕೊಟ್ರೆ ಹಾಲಿನ ಒಳ್ಳೆ ಡಿಗ್ರಿ ಬರ್ತದೆ. ಜೊತೆಗೆ ಏನಂತ ಹೇಳಿದ್ರೆ, ಇದು ಏನಾದ್ರು ದನಗಳು ತಿನ್ನೋದಿಲ್ಲ ಅಂತ ಅನ್ನೋದಾದ್ರೆ ಅದಕ್ಕೊಂದು ಸ್ವಲ್ಪ ಕಿತ್ಬಿಟ್ಟು ಸ್ವಲ್ಪ ಬೆಲ್ಲದ ನೀರ್ನ ಹಾಕಿ ಟೇಸ್ಟ್ ಮಾಡ್ಬಿಟ್ಟು ಸ್ವಲ್ಪ ರುಚಿಗೆ ತಿನ್ನಕ್ ಶುರು ಮಾಡ್ತದೆ.
ಒಂದೊಂದು ಹಿಡಿ ಕೊಡ್ಬೇಕಷ್ಟೇ, ಜಾಸ್ತಿನೂ ಹ್ಮ್. ಕೊಡಬಾರ್ದು. ಸ್ವಲ್ಪ ಸ್ವಲ್ಪ. ಇದು ಅಗಸೆನ ಮರುದಿನ ಕೊಡ್ಬೇಕು ಹ್ಮ್ ಕಿತ್ತು. ಹ್ಮ್. ಈ ಗ್ಲಿಸಿಡಿಯನ ಹಾಲ್ ಕರಿ ಹಸುಗಳು ಕೊಟ್ರೆ ಸರ್. ಒಳ್ಳೆ ಡಿಗ್ರಿ ಬರ್ತದೆ, ಮತ್ತೆ ಭೂಮಿಗೆ ಒಳ್ಳೆ ನೈಟ್ರೋಜನ್ ಫಿಕ್ಸೇಷನ್. ಹ್ಮ್. ನಿಮ್ಮ 1 ಎಕರೆಯಲ್ಲಿ ಕನಿಷ್ಠ 2,000-3,000 ಗ್ಲಿಸಿಡಿಯಾ ಇರ್ಲೇಬೇಕು ಅಂತ 2,000 ಇರ್ಲೇಬೇಕು. ಸರ್. ಅದನ್ನ ನಾವು ಪ್ರತಿ ವರ್ಷ ಕಟ್ ಮಾಡ್ಕೊಂಡು ಅದನ್ನ ಇದು ಬಿಟ್ಕೋಬಹುದು. ಹಾಗೆ ನಿಮ್ಮ ಲೆಮನ್ ನುಗ್ಗೆನು ಬಹಳ ಸೂಪರ್ ಚೆನ್ನಾಗಿ ಬರ್ತಾ ಇದೆ. ಹಾಗೆ ಇಲ್ಲಿ ನಮ್ಮ ನೀರಿನ ಟ್ಯಾಂಕ್ ಟವರು ಗೇಟ್ ಆಫ್ ಅಂಡ್ ಆನ್ ಇಲ್ಲಿ ಮೇಲೆ ಹತ್ತೋದು ಕಷ್ಟ ಅಂದ್ಬಿಟ್ಟು ಇಲ್ಲೇನೆ ಎಲ್ಲ ಇಟ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಮೇಲ್ಗಡೆ ಹೋಗಿ ನೋಡುವ ಹೇಗಿದೆ ತೋಟ, ಯಾರು ಬಂದಿದೆ ಮೇಲ್ಗಡೆ ನೋಡ್ಬೇಕಲ್ಲ ಕಾಣ್ತದ ಅಂತ. ನಾವು ಪಟಕೆರೆ ತೋಟದಲ್ಲಿ ಮಾಡಿದ್ದೇವೆ. ಇನ್ನೂ ಸ್ವಲ್ಪ ಅದಕ್ಕೆ ಕೆಳಗಿಂದೆಲ್ಲ ಸ್ವಲ್ಪ ರಾಡ್ಗಳೆಲ್ಲ ಹಾಕ್ಬೇಕು. ಇನ್ನು ಸ್ವಲ್ಪ ಅದು ಶೇಕಿಂಗ್ ಇದೆ. ಇದು ಶೇಕಿಂಗ್ ಇಲ್ಲ, ಇದು ಬಹಳ ಬಂದೋಬಸ್ತಾಗಿ ಭದ್ರವಾಗಿದೆ. ಇದು ಹೀಗೆ ನೀರಿನ ಟ್ಯಾಂಕು. ಇನ್ನೂ ಬೇಕಾದ್ರೆ ನಾವು ಇಲ್ಲಿ 1-2 ನೀರಿನ ಟ್ಯಾಂಕ್ ಅನ್ನ ಇಲ್ಲಿ ಇಟ್ಕೊಳ್ಬಹುದು, ಅಷ್ಟು ಜಾಗ ಇಲ್ಲಿ ವಿಶಾಲವಾಗಿದೆ. ನೋಡಿ, ಇದು ನಮ್ಮ ವೀರಾಪುರದ ತೋಟ. ಈ ಕೋಲ್ಗಳೆಲ್ಲ ನಿಮಗೆ ಕಾಣಿಸ್ತಾ ಇದೆ, ಅದಪ್ಪ ಅಂದ್ರೆ ಗಿಡಗಳಿಗೆ ಗಾಳಿಗೆ ಬಗ್ದಂಗಿರ್ಲಿ ಅಂತ ಒಂದು ಆಧಾರವಾಗಿ ಇದನ್ನ ಕೊಟ್ಟಿದ್ದಾರೆ. ನೀವು ನೋಡ್ಬೋದು ಇವಾಗ 90-95 ದಿನದ ತೋಟ ಯಾವ ರೀತಿಯಲ್ಲಿ. ಈಗಿನ ಕಾಲದಲ್ಲಿ ಮಳೆ ಇಲ್ಲದೆ ಅಂತ ಸಮಯದಲ್ಲಿ ಏನ್ ಮಾಡ್ತಾರೆ, ಜನರಿಗೆ ನೀರಿನ ಸಮಸ್ಯೆ ಇರ್ತದೆ. ಆಮೇಲೆ ಭೂಮಿಯಲ್ಲಿ ಆರ್ಗಾನಿಕ್ ಕಾರ್ಬನ್ ಡೆವಲಪ್ ಆಗೋದಿಲ್ಲ. ಮತ್ತೆ ಮಳೆ ನೀರು ಕೆಟ್ಟ ನೀರು ಹಿಡಿದಿಟ್ಕೊಳ್ಬೇಕಾದ್ರೆ ನಾವು 1 ಎಕರೆಯಲ್ಲಿ ಇಷ್ಟು ಮರಗಳನ್ನ ಹಾಕಿದಾಗ ಅದು ಮಾಯಿಶ್ಚರ್ ಬಹಳ ತಂಪಾಗಿರ್ತದೆ. ಆಮೇಲೆ ನೀರಿನ ಅಂಶ ಕೊಡೋದು ಕಡಿಮೆ ಸಾಕು, ನಮ್ಗೆ ಜಾಸ್ತಿ ನೀರು ಕೊಡುವಂತದ್ದು ಅವಶ್ಯಕತೆ ಇರೋದಿಲ್ಲ. ಮತ್ತೆ ನೈಸರ್ಗಿಕ ಕೃಷಿಯಲ್ಲಿ ಏನಾಗ್ತಂದ್ರೆ ನಾವು ಯಾವಾಗ ಕೀಟನಾಶಕ, ಕಳೆನಾಶಕ, ರಸಗೊಬ್ಬರ ಬಳಸೋದಿಲ್ಲ, ಆಗ ಯಾವುದೇ ಗಿಡಗಳು ಬಿಸಿಲಿನ ತಾಪಮಾನವನ್ನು ತಡ್ಕೊಳ್ಳುವಂತ ಶಕ್ತಿ ಇರ್ತದೆ. ಮತ್ತೆ ಅದಕ್ಕೆ ನೀರು ಕೊಡದೇ ಇದ್ರು ಅದು ಹೆಚ್ಚು ದಿನ ಬದುಕಿರ್ತದೆ. ಅದೇ ಈಗ ನೀವು ಪಕ್ಕದ ತೋಟದಲ್ಲಿ ನೋಡಿ, ಇದಕ್ಕಿಂತನೂ 100 ಕಡ್ಡಿಗಳು, 1000 ಕಡ್ಡಿ ಇದೆ. ಅಂದ್ರೆ ಅವ್ರು ಒಂದೇ ಬೆಳೆಯನ್ನ ಬೆಳೀತಾರೆ. ಮತ್ತೆ ಒಂದು ಚೂರು ನಿಮ್ಗೆ ಹಸಿರು ಕಾಣಿಸ್ತಾ ಇಲ್ಲ. ಆ ಕಡೆ ಸೈಡ್ ಏನೋ ಹಸಿರು ಕಾಣಿಸ್ತಾ ಇದೆ, ಈ ಕಡೆ ನಿಮ್ಗೆಲ್ಲ ಹಸಿರು ಇಲ್ಲ. ಎಲ್ಲ ರೌಂಡ್ ಅಪ್ ಎಲ್ಲ ಹೊಡೆದು ಹಾಳು ಮಾಡಿದ್ದಾರೆ. ಆದ್ರೆ ಅವ್ರು ಹೊಡೆದಿರೋ ರೌಂಡ್ ಅಪ್ ನಮ್ಮ ಬೇಲಿನಿಂದ ಹೊರಗಡೆ ಬರೋದಿಲ್ಲ, ಯಾಕೆಂದ್ರೆ ನಮ್ದು ಜಟ್ರೋಪ ಇದೆ. ಅದಕ್ಕೆ ನಾನು ನಿಮ್ಗೆ ಹೇಳುದು, ನಿಮ್ಮ ಆ ಕಡೆ ಸೈಡ್ ನಲ್ಲಿ ಯಾವ್ದಾದ್ರು ಪಕ್ಕದ ತೋಟದಲ್ಲಿ ಯಾರಾದ್ರೂ ಕೀಟನಾಶಕ, ಕಳೆನಾಶಕ, ರಸಗೊಬ್ಬರ ಬಳಸಿದ್ರೆ ಅದ್ರ ಸೈಡ್ ಎಫೆಕ್ಟ್ ನಿಮ್ಗೆ ಬರಬಾರ್ದು ಅಂದ್ರೆ ನಿಮ್ಮ ಬೇಲಿಗೆ ನೀವು ಜಟ್ರೋಪನ ಹಾಕೊಳ್ಬೇಕು. ಇದಕ್ಕೆ ನಾನು ನಿಮ್ಗೆ ಪ್ರತಿ ಸಂದರ್ಭದಲ್ಲೂ ಅದನ್ನ ಹೇಳುದು. ನೋಡಿ, ಈಗ ಅಲ್ಲಿ 100 ಕಡ್ಡಿಗಳಿದೆ. ಇನ್ನೊಂದು 15 ದಿನ 20 ದಿನ ಆದ್ಮೇಲೆ ಅದನ್ನೆಲ್ಲ ಕಡ್ಡಿ ಎಲ್ಲ ಕಿತ್ಬಿಟ್ಟು ಅವ್ರು ಇನ್ನು ಬೇರೆ ಬೆಳೆ ಹಾಕ್ತಾರೆ. ಪುನಃ ಹಾಕ್ತಾ ಇರ್ತಾರೆ, ಕಡ್ಡಿ ಮಾಡ್ತಾ ಇರ್ತಾರೆ, ಲೇಬರ್ ಕಾಸ್ಟ್. ಇದು ಹಾಗಲ್ಲ. ಇದಿಷ್ಟು ತೋಟವನ್ನ ಈಗ ನಾವು ಒಬ್ಬರೇ ಇಲ್ಲಿ ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಅದು ದಿನ ಹೋದಂಗೆ ಅದ್ರ ಮೇಂಟೆನೆನ್ಸ್ ಇನ್ನೂ ಸ್ವಲ್ಪ ಬಹಳ ಚೀಪರ್ ಆಗ್ತದೆ. ಮತ್ತೆ ಇಲ್ಲಿ ಸುತ್ತಮುತ್ತ ನೀವು ಯಾವುದೇ ಜಾಗ ನೋಡ್ಕೊಂಡು ಬನ್ನಿ, ಯಾವುದೇ ಜಮೀನ್ ನೋಡಿ, ಆ ಜಮೀನ್ಗೂ ಈ ಜಮೀನ್ಗೂ ನಿಮ್ಗೆ ವ್ಯತ್ಯಾಸ ಗೊತ್ತಾಗ್ತದೆ. ಇಲ್ಲಿ ಸಾವಿರಾರು ಮರಗಳಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇಲ್ಲಿಗೆ ಬೇಕಾದಷ್ಟು ಬೇರೆ ಬೇರೆ ಪಕ್ಷಿಗಳು ಬರ್ತವೆ. ಆಮೇಲೆ ವಾತಾವರಣನೂ ಬಹಳ ತಂಪಾಗಿರ್ತದೆ. ಮತ್ತೆ ನೋಡೋರ್ಗೂ ಒಂದು ತುಂಬಾ ಖುಷಿ ಆಗ್ತದೆ. ಮತ್ತೆ ಇಲ್ಲಿ ಎಲ್ಲಾ ರೀತಿಯ ಹಣ್ಣಿನ ಗಿಡಗಳನ್ನ ನಾವು ಹಾಕಿದೀವಿ. ಅದು ಮುಂದಿನ ದಿನಗಳಿಗೆ ಏನ್ ಬರ್ತದೆ ಅಂತ ಹೇಳಿ ನಿಮ್ಗೆ ನಾನು ಡೀಟೇಲ್ಸ್ ಹೇಳ್ತೀನಿ. ನಮಸ್ತೆ.